ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಈ ಥರ ವಿಡಿಯೋ ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಿಮಗೆ ಗೊತ್ತಿರೋದೇ ನಾನು, ಯಾಕಂದರೆ ಇವಾಗ ನಾನು ಜೂನಿಂದ ಸುಮಾರು ನಮ್ಮ ತಾಯಿನ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಓಡಾಡ್ತಾ ಇದ್ದೆ. ನನಗೆ ಜೂನಿಂದನೂ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಆಸೆ. ಯಾಕಂದರೆ ಇವ್ರಿಗೆ ಒಂದು 8 ವರ್ಷಕ್ಕೆ ಮುಂದೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿರೋದು. ಒಂದು ಸಣ್ಣ ಪ್ರಾಬ್ಲಮ್, ಮೋಷನ್ ಹೋಗೋದಲ್ಲ, ಒಂದು ಗುಳ್ಳೆ ಆಗಿರೋದು. ಇವ್ರು ನಮ್ಗೆ ಹೇಳ್ಕೊಂಡಿರಾನೇ ಇದ್ಬಿಟ್ಟಿದ್ದಾರೆ. 7-8 ವರ್ಷದಿಂದ ಹೇಳ್ಕೊಂಡಿರಾನೇ ಇದ್ಬಿಟ್ಟಿದ್ದಾರೆ. ಇವ್ರು ಬಂದು ಸಪ್ರೇಟಾಗಿ ನಮ್ಮ ತಾಯಿಯವರು ಇರೋದು. ನಮ್ಮ 3 ಜನ ಹೆಣ್ಮಕ್ಳು, ನಮ್ಮ 3 ಜನಕ್ಕೆ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ದಾರೆ. ಇವ್ರು ನಮ್ಮ ಹತ್ರ ಮುಚ್ಚಿಟ್ಟು, ಇವಾಗ ಅವ್ರಿಗೆ ಏಜ್ ಎಷ್ಟು ಅಂದರೆ 75 ವರ್ಷ ಆಗಿದೆ. ಈ ವಿಡಿಯೋ ಪೂರ್ತಿ ನೋಡಿದ್ಮೇಲೆ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಏಕೆಂದರೆ ಇದನ್ನು ಸ್ವಲ್ಪ ಜನ ನೋಡಿ ತಿಳ್ಕೊಬೇಕು. ಈ ಥರ ಸಮಸ್ಯೆಗಳು ಮಾಡಿಕೊಂಡು ಕೂತ್ಕೊಂಡ್ರೆ ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ತಿಳ್ಕೊಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ನಮ್ಮ ತಾಯಿನ ನಾನು ಜೂನಿಗೆ ಇಲ್ಲಿ ಬಂದರು, ಯಾಕಂದರೆ ಅವ್ರು ಸಪ್ರೇಟಾಗಿರೋದು. ಜೂನಿಗೆ ಇಲ್ಲಿ ಬಂದರು. ಬಂದು ಈ ಥರ ಹೇಳಿದ್ರು, ಅಮ್ಮ ನನಗೆ ಯಾಕೋ ಒಂದು ಸ್ವಲ್ಪ ಬ್ಲಡ್ ಹೋಗ್ತಾಯಿದೆ ಮೋಷನ್ಗೆ ಹೋದಾಗ ಅಂತ ಹೇಳಿದ್ರು. ನನಗೆ ಇಂಗ್ಲೀಷ್ ಹೇಳೋಕ್ಕೆ ಗೊತ್ತಿಲ್ಲ, ಕನ್ನಡದಲ್ಲೇ ಹೇಳ್ತೀನಿ ಅಂದರು. ನಾನು ತಕ್ಷಣ ಲೇಟೇ ಮಾಡಿಲ್ಲ. ತಕ್ಷಣ ಮಾರನೇ ದಿನವೇ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ನನ್ನ ಮಗಳನ್ನ ಡೆಲಿವರಿ ಆಗಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡು, ಯಾಕಂದರೆ ಅಲ್ಲಿ ಜೆಂಟ್ಸ್ ಡಾಕ್ಟ್ರೇ, ಡೆಲಿವರಿ ಮಾಡೋ ಡಾಕ್ಟ್ರೇ ನಾನು ನೋಡ್ತಾರೇನೋ ಅಂತ ನಾನು ಕರ್ಕೊಂಡೋದೆ. ನನಗೆ ಗೊತ್ತಿಲ್ಲ ಈ ಥರ ಸಮಸ್ಯೆ ಆಗಿದೆ ಅಂತ. ಅವ್ರು ಹೇಳಿದ್ರು, ಇದು ನಾವು ನೋಡೋದಲ್ಲಮ್ಮ, ಇದು ಬೇರೆ ಡಾಕ್ಟ್ರ್ ನೋಡಬೇಕು ಅಂತಂದರು. ಸರಿ, ಬೇರೆ ಡಾಕ್ಟ್ರ್ ರಾಮಯ್ಯ ಹಾಸ್ಪಿಟ್ಲಿಂದ ಅಪಾಯಿಂಟ್ಮೆಂಟ್ ತೊಗೊಂಡು ಕರೆಸಿ ಅವರು ಬಂದು ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಇಮಿಡಿಯೇಟ್ಲಾಗಿ ಅವ್ರಿಗೆ ಬ್ಲಡ್ ಟೆಸ್ಟು, CT ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗು, ಎಕ್ಸ್ರಾ ಎಲ್ಲ ಬರ್ಕೊಟ್ರು. ಅದನ್ನು ನಾನು ಲೇಟ್ ಮಾಡಿಲ್ಲ. ಅದು ಮಾರನೇ ದಿನವೇ ಕರ್ಕೊಂಡೋಗಿ ಎಲ್ಲ ಖರ್ಚು ಮಾಡಿ ಮಾಡಿಸ್ದೆ. ರಿಪೋರ್ಟಲ್ಲಿ ಅದೇ ಬಂತು, ರೇಡಿಯೇಷನ್ ಮಾಡಬೇಕು, ಕಿಮೋ ಕೊಡಬೇಕು, ಇಲ್ಲಾಂದರೆ ಕಿಡ್ಬೈಯಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಬೇಕು ಅಂತ ರಿಪೋರ್ಟಲ್ಲಿ ಬಂತು. ಆಮೇಲೆ ನಾವು ಅಕ್ಕ ತಂಗಿರೆಲ್ಲ ಕೂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಿ. ಇನ್ನು ಆಪ್ರೇಷನ್ ಬೇರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಅವರು ಒಂದು 2.5 3 ಲಕ್ಷ ಆಗುತ್ತೆ, ಆಪ್ರೇಷನ್ ಮಾಡ್ತೀನಿ ಅಂತಂದರು. ನಮಗೆ ಭಯ ಆಪ್ರೇಷನ್ ಮಾಡ್ಸೋಕ್ಕೆ. 75 ವರ್ಷ ಆಗಿದೆ ನೋಡಿ ಅವ್ರಿಗೆ. ಭಯ ಆಯಿತು. ಸರ್ ಅಂದ್ಬಿಟ್ಟು ನಮ್ಮ ತಂಗಿಗೆ ಯಾರೋ ಪರಿಚಯದವ್ರು ಇದ್ದರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು. ಅವ್ರಿಗೆ ಫೋನ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರು ನಮ್ಮನ್ನು ಅಲ್ಲಿಗೆ ಬರೋಕ್ಕೆ ಹೇಳಿದ್ರು. ಅಲ್ಲೋಗಿ ಅಲ್ಲೂ ಮತ್ತೆ ತಿರ್ಗಾ ಇಲ್ಲಿ ಮಾಡಿ 2 ದಿನಕ್ಕೆ ಮತ್ತೆ ಎಲ್ಲ ಸೇಮ್ ರಿಪೋರ್ಟ್ಗಳು, ಬ್ಲಡ್ ಟೆಸ್ಟು ಮತ್ತು ಎಕ್ಸ್ರಾ, CT ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗು ಎಲ್ಲ ಮಾಡಿಸಿದ್ರು. ಮತ್ತೆ ಅಲ್ಲಿ ಅದನ್ನು ಮಾಡಿಸಿದ್ರು. ಅದರಲ್ಲೂ ಅದೇ ಸೇಮ್ ಪ್ರಾಬ್ಲಮ್ ಬಂತು. ಇವರು ಫಸ್ಟೇ, ಯಾಕಂದರೆ ಇವರು 7-8 ವರ್ಷ ಮುಂಚೆ ಆಗಿತ್ತಲ್ಲ, ಆವಾಗಲೇ ನಮ್ಗೆ ಹೇಳಿದರೆ ಅದು ಸಮಸ್ಯೆ ಚಿಕ್ಕದ್ರಲ್ಲೇ ನಾವೇನೋ ಒಂದು ಹಾಸ್ಪಿಟ್ಲ್ ತೋರಿಸಿ ಅದನ್ನು ಬಗೆಹರಿಸ್ಬೋದಾಗಿತ್ತು. ಇವ್ರು ಹೇಳಿದಿರ ಮುಚ್ಚಿಟ್ಕೊಂಡು ಕೊನೆಯಲ್ಲಿ ಯಾವಾಗ ಅವ್ರಿಗೆ ಬ್ಲಡ್ ಹೋಗುತ್ತೆ, ಬ್ಲಡ್ ಬೀಳ್ತಾ ಇದೆ ಅಂತ ಗೊತ್ತಾದಾಗ ನಮ್ಮ ಹತ್ರ ಹೇಳ್ಕೊಂಡಾಗ ಈ ಥರ ಸಮಸ್ಯೆ ಬಂದ್ಬಿಡ್ತು. ಆದ್ರೂ ಅವ್ರು ಹೇಳಿದ್ರು ರೇಡಿಯೇಷನ್ ಕೊಡಬೇಕು ಅಂದರು. ರೇಡಿಯೇಷನ್ ಕೊಡಿಸ್ತ್ರಿ, ಕೀಮೋ ಕೊಡಿಸ್ತ್ರಿ. ನಾವು ಅಕ್ಕ ತಂಗಿರು ಒಂದೊಂದು 4 ಸಲ ಅಡ್ಮಿಟ್ ಮಾಡಿದೆ. ಒಂದೊಂದು ರಾತ್ರಿ 24 ಅವರ್ಸ್ ಇರಬೇಕು ಕೀಮೋಗೆ. 24 ಅವರ್ಸ್ಗೆ ಒಬ್ಬೊಬ್ಬರು ಅಲ್ಲಿ ಇರ್ತಾಯಿದ್ರು ಅಕ್ಕ ತಂಗಿರು. ಆದರೂ ಏನೋ ನೋಡ್ಕೋತಾ ಇದ್ದೀರಿ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಅಪ್ಪ ಅಮ್ಮದಿರಿಗೆ ಏನಾನ ತೊಂದರೆ ಆದರೆ ಮಕ್ಳ ಹತ್ರ ಹೇಳ್ಕೊಳ್ಳಿ. ಅವ್ರು ಕರ್ಕೊಂಡೋಗಿ ತೋರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಫಸ್ಟ್ ನೀವು ಹೇಳ್ಕೊಳ್ಳಿ. ಇಷ್ಟು ಸಮಸ್ಯೆ ಆಗೋವರೆಗೂ ಸುಮ್ಮನೆ ಇರಬೇಡ್ರಿ. ಈಗ ನೋಡಿರಿ, ಇಷ್ಟು ಅವರು ದುಃಖ ಪಡ್ತಾರೆ, ನನಗೆ ನೋವಾಗ್ತಾಯಿದೆ, ಏನು ಮಾಡೋಕ್ಕೂ ಆಗಲ್ಲ. ಇವಾಗ ಅವರು ಕೀಮೋನು ಕೊಡಿಸಿದಾಯ್ತು, ರೇಡಿಯೇಷನ್ 1 ತಿಂಗಳು ಕೊಡಿಸ್ದೆ. ಅವರು ಲಾಸ್ಟಿಗೆ ಏನು ಹೇಳಿದ್ರು, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಪ್ರೇಷನ್ ಮಾಡಿದ್ರೆ ಅವ್ರು ತಡ್ಕೊಳೋ ಶಕ್ತಿ ಇಲ್ಲ. ಅವ್ರನ್ನ ಕೇಳಿದ್ರೆ 50-50 ಅಂತಾರೆ. ವಾಸಿ ಆಗ್ಬೋದು, ಆಗದಿರೋನು ಇರ್ಬೋದು ಅಂತಾರೆ. ಇದು ನೀವು ನಾನು ಅದನ್ನು ಕ್ಲೀನಾಗಿ, ರೇಡಿಯೇಷನ್ ಕೀಮೋ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಆ ಮಟ್ಟಕ್ಕೆ ಒಂದು ಸಣ್ಣ ಗುಳ್ಳೆಯಿಂದ ಇವತ್ತು ಆ ಹೊಟ್ಟೆಯಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ದಯವಿಟ್ಟು ಎಲ್ಲರೂ ನೋಡಿದ್ರೆಲ್ಲರಿಗೂ ಶೇರ್ ಮಾಡಿ. ನನಗೆ ಮಾತಾಡೋಕ್ಕೆ ಚೆನ್ನಾಗಿ ಮಾತಾಡಿದ್ದೀನೋ ಗೊತ್ತಿಲ್ಲ, ಆದರೆ ನನಗೆ ತುಂಬ ಬೇಜಾರಾಗಿರೋದ್ರಿಂದ ನಾನು ಈ ವಿಷಯ ತಿಳಿಲಿ, ಸ್ವಲ್ಪ ಜನಕ್ಕೆ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಜನಕ್ಕೆ ಅವ್ರಿಗೆ ತಿಳಿಸಿ ಎಲ್ಲರಿಗೂ ಸ್ವಲ್ಪ ಹೇಳಲಿ, ಶೇರ್ ಮಾಡಲಿ. ಯಾಕಂದರೆ ಈ ಥರ ಸಮಸ್ಯೆಗಳಿದ್ದಾಗ ಅಪ್ಪಂದಿರಾಗಲಿ ಅಮ್ಮಂದಿರಾಗಲಿ ಹೇಳ್ಕೊಂಡ್ರೆ, ಅದೇನೋ ಉಗ್ರಲ್ಲಿ ಹೋಗೋದು ಗೊಡ್ಲಿ ತೊಗೊಂಡ್ರೆ ಇವಾಗ ಆಗ್ತಾಯಿಲ್ಲ ಮಾಡೋದಕ್ಕೆ, ಹಂಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಏನಂತ ಹೇಳೋದಂತ ಗೊತ್ತಾಗ್ತಾಯಿಲ್ಲ. ನಾವೇನೋ ನೋಡ್ಕೋತೀರಿ, ಅವ್ರು ಎಷ್ಟು ದಿನ ನೋಡ್ಕೋತೀರಿ, ಆದರೆ ನೋವು ಮಾತ್ರ ನಾವು ತೊಗೊಳಕ್ಕಾಗಲ್ಲ. ಅದಕ್ಕೆ ಏನೇ ಸಮಸ್ಯೆ ಬಂದರೂ ಚಿಕ್ಕದಾಗಿದ್ದಾಗಲೇ ನೀವು ಮಕ್ಳ ಹತ್ರ ಹೇಳ್ಕೊಟ್ರಿ. ಅವರು ಕಣ್ಣು ಹಾಗೆ ಮಾಡ್ಕೊಂಡ್ರಿ, ಹೇಳಲಿಲ್ಲ. ಯಾಕಂದರೆ ಆ ಕಾಲದವರು ತುಂಬ ಮಂಡು ಜನಗಳು, ಹೇಳಲಿಲ್ಲ, ಕಣ್ಣು ಪ್ರಾಬ್ಲಮ್ ಮಾಡಿಕೊಂಡ್ರು. ಆಮೇಲೆ ಬಿದ್ದರು ಒಂದು ಸಲ. ಅದನ್ನು ನಾನೇ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ, ನಾವು ನಮ್ಮ ತಂಗಿಯೆಲ್ಲ ಕಾರ್ ಮಾಡ್ಕೊಂಡೋಗಿ ಅಡ್ಮಿಟ್ ಮಾಡಿ ಅಲ್ಲೊಂದು 15 ದಿನ ಇದ್ದರು. ಎಲ್ಲ ನೋಡ್ಕೊಂಡಿದ್ದೀರಿ. ಇವಾಗ ಈ ಸಮಸ್ಯೆಗೆ ಏನು ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ಎಲ್ಲರಿಗೂ ವಯಸ್ಸಾದವರು
ನಾಚಿಕೆ. ಹಾಸ್ಪಿಟ್ಲಿಗೆ ಹೋದರೆ ಗಂಡಸು ಡಾಕ್ಟ್ರ್ ನೋಡ್ತಾರೆ, ಅಲ್ಲಿ ಆ ಚೆಕ್ ಮಾಡ್ತಾರೆ ಈ ಚೆಕ್ ಮಾಡ್ತಾರೆ ಅಂತ ಇವಾಗ ಭಯ ಬೀಳ್ತಾರೆ. ಇವಾಗ ಏನು ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ತಾಯಿಯವ್ರಿಗೆ. ಆ ಥರ ತೊಂದರೆ ಆಗ್ಬಿಟ್ಟಿದೆ. ಅದಕ್ಕೆ ಆ ಥರ ಭಯ ಬೀಳೋದೇ ಬೇಡ. ನೀವು ಮಕ್ಕಳು ಸ್ವಲ್ಪ ತಾಯಿಗೆ ತಂದೆದಿರಿಗೆ ಧೈರ್ಯ ತುಂಬಿಸಿ, ಇಲ್ಲಪ್ಪ ಈಗ ಗೌರ್ಮೆಂಟ್ ಸರ್ಕಾರದ ಹಾಸ್ಪಿಟ್ಲ್ ಇದೆ, ಬೇಕಾದರೆ ನಾವು ಅಲ್ಲಿಗೂ ಹೋಗಿ ತೋರಿಸ್ಬೋದು. ರಾಮಾಯಣದಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ, ಅಲ್ಲಿಗೂ ಹೋಗ್ಬೋದು. ಆದರೆ ಫೈನಲ್ ಸ್ಟೇಜ್ ಬಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ತುಂಬಾ ಕಷ್ಟ. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಭಗವಂತನ ಕೈಯಲ್ಲೇ ಇರೋದು. ಆದ್ದರಿಂದ ನಾನು ಎಲ್ಲರಿಗೂ ಕೇಳ್ಕೊತಾ ಇರೋದು ಇಷ್ಟೇ, ಈ ವಿಡಿಯೋ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ. ಯಾರು ತಿಳ್ಕೊಬೇಕು, ಅಜ್ಜಿದಿರು, ತಾತಂದಿರು, ಅಪ್ಪಂದಿರು, ಅಮ್ಮಂದಿರು ಏನನ್ನ ಸಮಸ್ಯೆ ಬಂದಾಗ ಮುಚ್ಚಿಟ್ಕೊಂಬೇಡೋದು ಅಂತ ಅವ್ರು ತಿಳ್ಕೊಬೇಕು. ಎಲ್ಲರಿಗೂ ಶೇರ್ ಮಾಡಿ. ಇಲ್ಲ ನಿಮ್ಮ ಮನೆಗಳಲ್ಲಿ ಈ ಥರ ಏನಾರ ತೊಂದರೆ ಇದ್ದರೆ ನಾನು ಕಮೆಂಟ್ ಮಾಡಿ. ನನಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಇವಾಗ ನಾವು ನೋಡ್ಕೋತಾ ಇದ್ದೀರಿ, 3 ಜನ ಹೆಣ್ಮಕ್ಳು ನೋಡ್ಕೋತಾ ಇದ್ದೀರಿ. ಆದರೂ ನಮ್ಮ ತಾಯಿ ನೋಡಿ ವೀಕ್ ಆಗಿದ್ದಾರೆ, ಬೇಜಾರಾಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇದು ವಿಡಿಯೋ ಮಾಡ್ಬೋದೋ ಮಾಡಬಾರ್ದೋ ನನಗಂತೂ ಗೊತ್ತಿಲ್ಲ. ನನಗಂತೂ ಎಲ್ಲರೂ ನೋಡಬೇಕು, ಎಲ್ಲರಿಗೂ ಶೇರ್ ಮಾಡಬೇಕು, ತಿಳ್ಕೊಬೇಕು. ಏನೋ ಸಮಸ್ಯೆ ಬಂದಾಗ ಮಕ್ಕಳಾದರೂ ಅವ್ರನ್ನ ಕೇಳಿ ತಿಳ್ಕೊಬೇಕು. ಆದರೆ ನಮ್ಮಮ್ಮನ ನಾವು ಹೋಗ್ತಾ ಇದೆ, ಆದರೆ ನಮ್ಮಮ್ಮನ ಚೆನ್ನಾಗಿದ್ರು, ಆರಾಮಾಗಿದ್ದರು, ಊಟ ಮಾಡ್ತಾಯಿದ್ರು, ಬೇಕಾದೆಲ್ಲ ತೊಗೊಂಡೋಗ್ತಾಯಿದ್ರು. ನನಗೇನೋ ಅನ್ನಿಸ್ತಾ ಇರಲಿಲ್ಲ ಹಂಗಂತ. ಅವ್ರು ಹೇಳಲಿಲ್ಲ ಅಷ್ಟೇ, ಒಳಗಡೆನೇ ಇಟ್ಕೊಂಡಿದ್ಬಿಟ್ರು. ಇವಾಗ ತುಂಬ ಕಷ್ಟಪಡ್ತಾರೆ, ಅದನ್ನು ನಾವು ನೋಡೋಕ್ಕಾಗ್ತಾಯಿಲ್ಲ ಅಷ್ಟೇ ಸ್ನೇಹಿತರೆ. ಅಷ್ಟೇ. ದಯವಿಟ್ಟು ಎಲ್ಲರಿಗೂ ಇದನ್ನು ಈ ವಿಡಿಯೋನ ಶೇರ್ ಮಾಡಿ. ಯಾರು ಅಜ್ಜಂದಿರಾಗಲಿ, ತಾತಂದಿರಾಗಲಿ, ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿರು ಯಾರೋ ಮುಚ್ಚಿಟ್ಕೊಳಕ್ಕೆ ಹೋಗ್ಬೇಡಿ. ಏನೇ ಸಮಸ್ಯೆ ಆಗಲಿ, ಇದೆಲ್ಲ ಮುಚ್ಚಿಟ್ಕೊಳೋಂಥ ವಿಷಯಗಳೆಲ್ಲ ಏನೇ ಸಮಸ್ಯೆ ಆಗಲಿ. ನಮಗೇನು ಪ್ರಪಂಚ ಹಾಸ್ಪಿಟ್ಲ್ಗಳೈತೆ, ಗೌರ್ಮೆಂಟ್ ಸರ್ಕಾರದ ಹಾಸ್ಪಿಟ್ಲ್ ಐತೆ. ಅಕಸ್ಮಾತ್ ನಮ್ಗೆ ದುಡ್ಡುಗಳು ಖರ್ಚು ಮಾಡೋಕ್ಕಾಗಿಲ್ಲ ಅಂದರೆ ಸರ್ಕಾರ ಹಾಸ್ಪಿಟ್ಲಲ್ಲಿ ಒಂದಿನ ಹೋದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡ್ತಾರೆ ಅನ್ನೋದು ನಂಬಿಕೆ ನಮಗಿದೆ. ಇವಾಗೆಲ್ಲ ಚೇಂಜ್ ಆಗಿದೆ. ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡ್ತಾರೆ. ಆದರೆ ಫೈನಲ್ ಆದಮೇಲೆ ಎಲ್ಲಿ ಯಾವ ಹಾಸ್ಪಿಟ್ಲ್ಗೆ ಹೋಗಿ ಎಷ್ಟು ಲಕ್ಷ ಖರ್ಚು ಮಾಡಿ ಎಷ್ಟು ಕೋಟಿ ಖರ್ಚು ಮಾಡಿದ್ರೂ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತಾ ಇತ್ತು. ನಾನು ಮಾಡಿರೋದು ಕರೆಕ್ಟೋ ತಪ್ಪೋ ಗೊತ್ತಿಲ್ಲ. ಏನನ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಷ್ಟೇ. ಇವಾಗ ಅವ್ರು ಮಾತಾಡೋಕ್ಕಾಗಲ್ಲ ಅಂತ ಇದ್ದಾರೆ. ಹೇಳಮ್ಮ, ಏನಾಯಿತು, ಯಾಕೆ ಆಯಿತು ಅಂತ. ನನಗೇನು ಗೊತ್ತು, ಒಳಗಡೆ ಆಗಿರೋ ಪ್ರಾಬ್ಲಮ್ ನನಗೆ ಗೊತ್ತಾ ಅಂತ ಹೇಳ್ಬೇಕು. ಒಳಗಡೆ ಆಗಿತ್ತು, ಆದರೆ ನೀನು 7-8 ವರ್ಷ ಮುಚ್ಚಿಟ್ಕೊಂಡ್ಬಿಟ್ಟೆ ಅಂತ ನೀನೇ ತಾನೇ ನನಗೆ ಹೇಳಿದ್ದು. ನಾನು ಯಾರಿಗೂ ಹೇಳ್ಕೊಂಡಿಲ್ಲ. 7-8 ವರ್ಷ ಮುಚ್ಚಿಟ್ಕೊಂಡಿದ್ದೆ ಅಂತ ಅವರೇ ನಮ್ಮ ಹತ್ರ ಹೇಳಿರೋದು. ಈ ಥರ ಸಮಸ್ಯೆ ಆಗಿ ಇವಾಗ ಫೈನಲ್ ಸ್ಟೇಜಿಗೆ ಬಂದು ಕೂತಿದ್ದಾರೆ. ಈಗ ನಾನು ಒಂದು 3 ತಿಂಗಳು ಕರ್ಕೊಂಡು ಓಡಾಡಿದೆ ರಾಮಯ್ಯಗೆ, ಎಲ್ಲ ಮಾಡಿಸಿ ಟ್ರೀಟ್ಮೆಂಟಲ್ಲಿ ಮಾಡ್ತಾ. ಆಪ್ರೇಷನ್ಗೆ ಮಾತ್ರ ನಾವು ಒಪ್ಕೊಂಡಿಲ್ಲ. ನಾವು ಅಕ್ಕ ತಂಗಿರು 3 ಜನ ಎಲ್ಲ ಉರಿ ಬರ್ತದೆ, ಬಗ 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 ಅಂತದೆ. ಒಂದಿನ ಇದ್ದಂಗೆ ಒಂದಿನ ಇರಲ್ಲ. ಈ ಬೇಲಿ ಮೇಲೆ ಉಸಿರುಳ್ಳಿ ಯಾವ ಇದಿರ್ತದೆ ನೋಡು, ಅದು ಕಲ್ಲರ್ ಆ ಥರ ಮೈ ಆಗ್ತದೆ ನನಗೆ. ಯಾವುದಂತ ಹೇಳಿ, ನಾನು ಒಂದಿನ ಏನೋ ಒಂಥರ ಆದರೆ ಯಾರಿಗಾನ ಹೇಳ್ಕೊಬೋದು. ಏನಂದರೆ ಅಪ್ಪ ಅಮ್ಮನ ಕಳ್ಕೊಂಡ್ರೆ ಮತ್ತೆ ಅವ್ರು ಸಿಗಲ್ಲ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆನ ಕಳ್ಕೊಂಬಿಟ್ರಿ. ನಮ್ಮ ತಾಯಿ ಒಂದು 40 ವರ್ಷ ಇರ್ಬೋದು, ಆವಾಗಲೇ ನಮ್ಮ ತಂದೆ. ಹಂಗೆ ನಾನು ಇಷ್ಟು ನೋವಿದ್ರೆ ನಾನು ಕೆಳಗಡೆ ಕೂತ್ಕೊಂಡು ಅದಕ್ಕೆ ಚೆನ್ನಾಗಿರಲಿ, ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ರೆ ನಮಗೂ ಒಂಥರ ಖುಷಿನೇ ಇದ್ದೆ. ಈಗ ಇದಕ್ಕಿದ್ದಂಗೆ ನನಗೆ ಇದು ಮಾಡಿಸಿದ ಮೇಲೆ ಇದ್ದಿದ್ದು ಸುಸ್ತಾಗೋಗ್ಬಿಟ್ರೆ ರೇಡಿಯೇಷನ್ ಮಾಡೋದು. ಆದರೂ ಒಂದು 7-8 ತಿಂಗಳಿಂದ ಇವಾಗ ನಾನು ಆಗಸ್ಟಿಗೆ ಸ್ಟಾಪ್ ಮಾಡಿದ್ದು. ಆಗಸ್ಟಿಂದ ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅವ್ರು ಆಪ್ರೇಷನ್ ಮಾಡಿಸ್ಬೇಕಂದ್ರಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ. ನಮ್ಮ ಅಮ್ಮನೇ 1-2 ತಿಂಗಳಿಂದ ಸ್ವಲ್ಪ ಏನು ಇರಲಿಲ್ಲ, ಆರೋಗ್ಯ ಇದ್ದೆ. ಕಾಲು ಕೈ ಉರಿ ಶುರುವಾಯಿತು, ತಲೆ ಸುತ್ತೋದು, ಕಾಲು ಕೈ ಉರಿ ಶುರುವಾಗೋದು, ಈ ಥರ ಸಮಸ್ಯೆ ಬಂದಿದೆ. ಅದಕ್ಕೆ ನಾನು ಹೇಳ್ತೇನೆ, ಹೊಟ್ಟೆ ಉಬ್ಬರ ಬಂದ್ಬಿಡೋದು. ಏನೋ ಸ್ವಲ್ಪ ತಿಂದರೆ ಹೊಟ್ಟೆ ಹಂಗೆ ದಪ್ಪ. ಒಂದ್ಸಲ ಹೋದ್ಮೇಲೆ ಜೀವ ಮತ್ತೆ ಸಿಗಲ್ಲ. ಇರೋಷ್ಟು ದಿನ ಅಪ್ಪ ಅಮ್ಮದಿರು ಚೆನ್ನಾಗಿ ನೋಡ್ಕೊಳ್ರಿ. ರುಬ್ಬ ಅಂತ ಬಂದ್ಬಿಡ್ತದೆ. ಏನನ್ನ ತಿನ್ಲಿ ಇವತ್ತೆಲ್ಲ ಅವ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀರ ಅನ್ನೋದೇ ನನ್ನ ಭಾವನೆ. ಬಲ್ಗುನ್ನ ಬಂದಂಗೆ ಬಂದ್ಬಿಡ್ತದೆ. ಅವ್ರನ್ನ ಏನು ಅನ್ನಕ್ಕೆ ಹೋಗ್ಬೇಡಿ, ಬೈಯಕ್ಕೆ ಹೋಗ್ಬೇಡಿ. ಹೇಳಲಿಲ್ಲ, ನೀವು ಮಾಡಲಿಲ್ಲ, ಇಷ್ಟಾಗೋಯ್ತು ಅಷ್ಟಾಗೋಯ್ತು, ಹಿಂಗಾಯ್ತು ಹಂಗಾಯ್ತು ಅಂತ ಅವ್ರ ಮನಸ್ಸು ನೋವಿಸ್ಬೇಡ್ರಿ. ಇರೋಷ್ಟು ದಿನ ಖುಷಿಯಾಗಿ ನೋಡ್ಕೊಳ್ರಿ. ಅವ್ರಿಗೇನು ಬೇಕೋ ಮಾಡಿಡ್ರಿ. ಇವಾಗ ನಾನು ಆಪ್ರೇಷನ್ ಮಾಡಿಸಿದ್ರೆ ಅವ್ರು ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಈಗ ನಾನು ಹೇಳ್ಬಿಟ್ಟಿದ್ದೀನಿ ನಮ್ಮ ಅಮ್ಮನಿಗೆ, ಅಮ್ಮ ನಿನ್ಗೆ ಏನು ಬೇಕೋ, ನಿನ್ಗೇನು ಇಷ್ಟನೋ ಕೇಳು, ನಾನು ಎಲ್ಲ ತಂದು ಮಾಡಿ ಇಡ್ತೀನಿ, ತಿನ್ನು ಅಂತ ಹೇಳಿದ್ದೀನಿ. ನಮ್ಮ ಮನೇಲಿ ನಾವು ಫೋರ್ಕ್ ತಿನ್ನೋದೇ ಇಲ್ಲ. ಆದರೂ ನಮ್ಮ ತಾಯಿಗೋಸ್ಕರ ನಾನು ಬೇರೆ ಕಡೆಯಿಂದ ಮಾಡಿಸ್ಕೊಬಂದು ಕೊಡ್ತಾಯಿದ್ದೀನಿ. ಅವ್ರು ತಿಂತಾರೆ, ಕೊಡ್ತಾಯಿದ್ದೀನಿ. ಆ ಥರ ಯಾವುದೂ ಕಂಡೀಷನ್ ಹಾಕೋಕೆ ಹೋಗ್ಬೇಡಿ. ಅವ್ರಿಗೇನು ಬೇಕೋ, ಅವ್ರಿಗೆ ಏನು ಕೇಳ್ತಾರೋ ಅದನ್ನು ತಂದು ಕೊಡಿ. ಇರೋಷ್ಟು ದಿನ ಖುಷಿಯಾಗಿ ತಿಂದ್ಬಿಟ್ಟು ಆರಾಮಾಗಿ ಇರಲಿ ಅನ್ನೋದು ನನ್ನ ಆಸೆ ಅಷ್ಟೇ ಸ್ನೇಹಿತರೆ.
ದಯವಿಟ್ಟು ಏನನ್ನ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ ಅಷ್ಟೇ. ಕೆಟ್ಟದಾಗೆಲ್ಲ ಕಮೆಂಟೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ಯಾಕಂದರೆ ಈ ವಿಡಿಯೋ ಮಾಡಿರೋದು ಅದೇ ಕೆಲವ್ರಿಗೆ ಈ ಥರ ಮುಚ್ಚಿಟ್ಕೊಂಡು ಈ ಥರ ಮಾಡ್ಕೊಂಡ್ಬಿಡ್ತಾರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಯಾರೇ ಏನೇ ತೊಂದರೆ ಆದ್ರೂ ಮುಚ್ಚಿಟ್ಕೊಳಕ್ಕೆ ಹೋಗ್ಬೇಡಿ, ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಒಂದು ಸಲ ನಾವು ಅಪ್ಪ ಅಮ್ಮನ ಕಳ್ಕೊಂಡ್ಮೇಲೆ ಮತ್ತೆ ಸಿಗಲ್ಲ ಅನ್ನೋ ನಮಗಿದೆ, ಏನೂ ಮಾಡೋಕ್ಕಾಗಲ್ಲ. ಆ ಭಗವಂತನ ಏನು ದಾರಿ ತೋರಿಸ್ತಾನೋ ಆ ಭಗವಂತ ನಮಗೆ ಆ ದಾರಿಯಲ್ಲಿ ನಾವು ಹೋಗ್ತಾ ಇರ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಂಗಂತ ನಾವು ಯೋಚನೆ ಇದೆ ಅಂದ್ಬಿಟ್ಟು ಏನು ಮಾಡೋಕ್ಕಾಗತ್ತೆ. ಅದೇ ನಾವು ಒಂದು ಸಲ ಹುಟ್ಟಿದ ಮೇಲೆ ಒಂದು ಸಲ ಸಾಯಲೇಬೇಕು ಅಂತಾರಲ್ಲ, ಅಂಥ ಪರಿಸ್ಥಿತಿಗಳು. ನಮ್ಮಮ್ಮ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನೀವು ಎಲ್ಲರೂ ನಮ್ಮ ತಾಯಿಗೆ ಅವ್ರು ಇರೋಷ್ಟು ನಾನು ಆರೋಗ್ಯವಾಗಿ ಇರೋಕ್ಕಾಗಲ್ಲ, ಚೆನ್ನಾಗಿರಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ ಅಷ್ಟೇ.